ಸೊ ನೋಡಿ ಈಗ ಗಾಸ್ ಲಾನ ನಾವು ಪ್ರೂವ್ ಮಾಡೋಣ ಓಕೆನಾ. ಸೊ ಏನಂತ ಪ್ರೂವ್ ಮಾಡಬೇಕು ನಾವು, ಸೊ ಫೈ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸ್ ನಾಟ್ ಅಂತ ನಾವು ಪ್ರೂವ್ ಮಾಡಬೇಕು ಓಕೆನಾ. ಸೊ ಈ ಪ್ರೂವ್ ಮಾಡಬೇಕಾಗಿದ್ರೆ ಸೊ ಹಿಯರ್ ಐ ವಿಲ್ ಕನ್ಸಿಡರ್ ಎ ಚಾರ್ಜ್ ಓಕೆನಾ. ಸೊ ಚಾರ್ಜ್ನ ಕನ್ಸಿಡರ್ ಮಾಡ್ತೀನಿ. ಸೊ ಅಕಾರ್ಡಿಂಗ್ ಟು ಗಾಸ್ ಲಾ ಸೊ ಯಾವುದೇ ಒಂದು ಚಾರ್ಜ್ನ ತಗೊಂಡಾಗ ಅದನ್ನು ನಾವು ಎನ್ಕ್ಲೋಸ್ ಮಾಡಬೇಕು ಓಕೆನಾ. ಸೊ ಈ ಥರ ಎನ್ಕ್ಲೋಸ್ ಮಾಡಿದ್ವಿ, ಇದು ಸ್ಪಿಯರ್ ಆ್ಯಕ್ಚುಲಿ ಓಕೆನಾ. ಸೊ ಹಿಯರ್ ಟೋಟಲ್ ಏರಿಯಾ, ಸೊ ಟೋಟಲ್ ಏರಿಯಾ ಇದನ್ನು ಎ ಅಂತ ಬರಿತೀನಿ ಓಕೆನಾ. ಸೊ ಹಿಯರ್ ಐ ವಿಲ್ ಕನ್ಸಿಡರ್ ಸ್ಮಾಲ್ ಏರಿಯಾ. ಸೊ ಸ್ಮಾಲ್ ಏರಿಯಾನ ನಾನು ಡೆಲ್ಟಾ ಎ ಅಂತ ಬರಿತೀನಿ ಓಕೆನಾ. ಸೊ ಇದು ಟೋಟಲ್ ಏರಿಯಾ, ಇಲ್ಲಿ ನಾನು ಸ್ಮಾಲ್ ಏರಿಯಾ ಡೆಲ್ಟಾ ಎ ಅಂತ ಬರೆದಿದ್ದೀನಿ. ಸೊ ಇದ್ರದ್ದು ರೇಡಿಯಸ್ಸು, ಸೊ ಇದು ರೇಡಿಯಸ್ಸು ಆರ್ ಅಂತ ಕರಿತೀನಿ ಓಕೆನಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ನಾರ್ಮಲ್, 90 ಡಿಗ್ರಿ ಇರುತ್ತೆ ಓಕೆನಾ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ನಾರ್ಮಲ್ ಓಕೆನಾ. ಈಗ ಇದನ್ನ ಡೆಲ್ಟಾ ಎ ಅಂತಂದರೆ ನಾನು ಹೇಳಿದೆ ಸ್ಮಾಲ್ ಏರಿಯಾ ಅಂತ ಹೇಳಿದೆ ನೋಡಿ. ಇದನ್ನ ಏರಿಯಾ ಎಲಿಮೆಂಟ್ ಅಂತ ಕೂಡ ಕರೀತಾರೆ ಓಕೆ, ಏರಿಯಾ ಎಲಿಮೆಂಟ್. ಸೊ ಇದ್ರ ಮಧ್ಯೆ ಆ್ಯಂಗಲ್ ಎಷ್ಟಿದೆ ಅಂತ ಹೇಳ್ಬೋದಾ. ಸೊ ನೋಡಿ ಇಲ್ಲಿ ಆ್ಯಂಗಲ್ಲು ಸೊ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಬರುತ್ತೆ ಓಕೆನಾ. ಎಲೆಕ್ಟ್ರಿಕ್ ಫೀಲ್ಡ್ ಇದೇ ಡೈರೆಕ್ಷನಲ್ಲಿ ಇದೆ, ಹಾಗೆ ಏರಿಯಾ ಎಲಿಮೆಂಟ್ ಕೂಡ ಇದೇ ಡೈರೆಕ್ಷನ್ ಇದೆ. ಹಾಗಾದರೆ ಇದ್ರ ಮಧ್ಯೆ ಇರುವಂತಹ ಆ್ಯಂಗಲ್ಲು ಎಷ್ಟು ಬರುತ್ತೆ, ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಓಕೆನಾ. ಸೊ ಈಗ ನಮಗೆ ಫ್ಲಕ್ಸ್ ಫಾರ್ಮುಲಾ ಗೊತ್ತು ಓಕೆನಾ. ವಾಟ್ ಇಸ್ ಫ್ಲಕ್ಸ್ ಫಾರ್ಮುಲಾ, ಸೊ ಫ್ಲಕ್ಸ್ ಈಸ್ ಈಕ್ವಲ್ ಟು ಇ ಎ ಕಾಸ್ ಥೀಟಾ ಕರೆಕ್ಟಾ. ಸೊ ಫ್ಲಕ್ಸ್ ಈಸ್ ಈಕ್ವಲ್ ಟು ಇ ಎ ಕಾಸ್ ಥೀಟಾ. ಬಟ್ ಹಿಯರ್ ನಾವೇನಂತ ತೊಗೊಂಡಿದ್ದೀವಿ, ಡೆಲ್ಟಾ ಎ ಅಂತ ತೊಗೊಂಡಿದ್ದೀವಿ, ಅದಕ್ಕೆ ಇಲ್ಲಿ ಡೆಲ್ಟಾ ಫೈ ಅಂತ ಬರೀತೀವಿ ಓಕೆನಾ. ಸೊ ಡೆಲ್ಟಾ ಫೈ ಈಸ್ ಈಕ್ವಲ್ ಟು ಇ ಡೆಲ್ಟಾ ಎ ಕಾಸ್ ಥೀಟಾ ಆಯಿತು. ಸೊ ಥೀಟಾ ಎಷ್ಟಿದೆ ಅಲ್ಲಿ, ಸೊ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ. ಸೊ ಕಾಸ್ 0 ಎಷ್ಟು, ಸೊ ಕಾಸ್ 0 ಈಸ್ 1 ಓಕೆನಾ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಡೆಲ್ಟಾ ಫೈ ಈಸ್ ಈಕ್ವಲ್ ಟು ಇ ಡೆಲ್ಟಾ ಎ, ಸೊ ಕಾಸ್ 0, so cos 0 value is 1 okay. So remaining terms are delta phi is equal to e delta a ಆಯಿತು ಓಕೆನಾ. ಸೊ ಇದನ್ನು ಈಕ್ವೇಷನ್ 1 ಅಂತ ಬರೀತೀನಿ. ಇದು ಸ್ಮಾಲ್ ಏರಿಯಾ ಆಯಿತು. ನಾವು ಕಂಡಿಬೇಕಾಗಿರೋದೇನು, ಟೋಟಲ್ ಏರಿಯಾ ಕಂಡಿಬೇಕು. ಸೊ ಅದಕ್ಕೆ ನಾನು ಏನಂತ ಬರೀತೀನಿ, ಫೈ. ಸೊ ಫೈ ಅಂತಂದರೆ ಟೋಟಲ್ ಫ್ಲಕ್ಸ್ ಓಕೆನಾ. ಸೊ ಫ್ಲಕ್ಸ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಡಿ ಫೈ ಮಾಡಬೇಕು. ಇದು ಸ್ಮಾಲ್ ಡೆಲ್ಟಾ ಫೈ, ಅದೇ ಥರ ಇಲ್ಲಿ ಡೆಲ್ಟಾ ಫೈ, ಡೆಲ್ಟಾ ಎ, ಡೆಲ್ಟಾ ಈ ಥರದ್ದು ಈ ಎಲ್ಲ ಡೆಲ್ಟಾ ಎನ ನಾನು ಆ್ಯಡ್ ಮಾಡಿದಾಗ ನನಗೆ ಟೋಟಲ್ ಫ್ಲಕ್ಸ್ ಬರುತ್ತೆ ಓಕೆನಾ. ಸೊ ಇದನ್ನು ಈಕ್ವೇಷನ್ 2 ಅಂತ ಬರಿತೀನಿ ಓಕೆನಾ. ಸೊ ನಾವು ಪುಟ್ ಈಕ್ವೇಷನ್ 1 in 2 ಮಾಡಿ ಓಕೆನಾ. ಸೊ ಫೈ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಡಿ ಫೈ ಅಂತಂದರೆ ಏನು, ಇ ಡೆಲ್ಟಾ ಎ ಓಕೆನಾ. ಸೊ ಫೈ ಈಸ್ ಈಕ್ವಲ್ ಟು ಇನ ಹೊರಗಡೆ ಬರಿತೀನಿ. ಸೊ ಸಮೇಷನ್ ಆಫ್ ಡೆಲ್ಟಾ ಎ ಓಕೆ. ಸೊ ಫೈ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು, ಸೊ 1/4πε0 q ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಓಕೆ. ಸೊ ಇಂಟು ಸಮೇಷನ್ ಆಫ್ ಡೆಲ್ಟಾ ಎ. ಸಮೇಷನ್ ಆಫ್ ಡೆಲ್ಟಾ ಅಂದರೆ ಏರಿಯಾ ಆಫ್ ಹೋಲ್ ಸ್ಪಿಯರ್. ಸೊ ಅದರ ಏರಿಯಾ ಆಫ್ ಸ್ಪಿಯರ್ ಫಾರ್ಮುಲಾ ಏನು, 4πr² ಓಕೆನಾ. ಸೊ ಈಗ ನೋಡಿ 4π ಕ್ಯಾನ್ಸಲ್, ಆರ್ ಸ್ಕ್ವೇರ್ ಕ್ಯಾನ್ಸಲ್, ಇನ್ನು ಉಳಿಯೋದು ಫೈ ಈಸ್ ಈಕ್ವಲ್ ಟು q/ε okay. So this is the required solution.